ಚೀನಾಗೆ ಮುಗಿಬಿದ್ದ ಭಾರತೀಯ ಪ್ರವಾಸಿಗರು. ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ವೀಸಾ ರಿಜೆಕ್ಷನ್. ಈಗ ಭಾರತೀಯರಿಗೆ ಫಾರಿನ್ ಟ್ರಿಪ್ ನ ಹೊಸ ಡೆಸ್ಟಿನೇಷನ್ ಚೀನಾ. ಯಾವಾಗ್ಲೂ ಗಡಿಯಲ್ಲಿ ಖ್ಯಾತಿ ತೆಗೆಯುವ ಚೀನಾನ, ಉತ್ತರದಿಂದ ಈಶಾನ್ಯದವರೆಗೂ ಗಡಿ ಹಂಚಿಕೊಂಡಿರುವ ಚೀನಾನ, ಹಾಗಾಗಿ ಕಾಲು ಕೆರೆದು ಜಗಳಕ್ಕೆ ಬರುವ ಪಾಕಿಸ್ತಾನಕ್ಕೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳನ್ನ ಮಾಡಿಕೊಡ್ತಿರುವ ಚೀನಾನ, ಖಂಡಿತವಾಗ್ಲೂ ಅದೇ ಚೀನಾನೇ. ಚೀನಾಗೆ ಮತ್ತೊಂದು ಮುಖವೂ ಇದೆ. ಭಾರತೀಯರು ಅಲ್ಲಿಂದ ಕಲಿಯಬೇಕಾದದ್ದು, ಅಳವಡಿಸಿಕೊಂಡು ಮುಂದೆ ಸಾಗಬೇಕಾದದ್ದು ತುಂಬಾ ಇದೆ. ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಚೀನಾ, ಜಗತ್ತಿನ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶ, ಹಾಗೆ ಅಭಿವೃದ್ಧಿ ಮತ್ತು ತಂತ್ರಜ್ಞಾನದಲ್ಲಿ ಯುಎಸ್ ಯುರೋಪ್ನ ರಾಷ್ಟ್ರಗಳಿಗೆ ಸಮನಾಗಿ ಬೆಳೆಯುತ್ತಿರುವ ದೇಶ. ಚೀನಾದ ನಗರಗಳ ರಸ್ತೆಗಳು ಎಷ್ಟು ನೀಟಾಗಿವೆ. ಅಲ್ಲಿನ ರಸ್ತೆಗಳಲ್ಲಿ ಜಾಸ್ತಿ ಸದ್ದು ಗದ್ದಲಗಳೇ ಇಲ್ಲ. ಯಾಕೆಂದ್ರೆ ಎಲ್ಲೆಲ್ಲೂ ಎಲೆಕ್ಟ್ರಿಕ್ ವಾಹನಗಳದ್ದೇ ಭರಾಟೆ. ಜನರಿಗೂ ಸೌಲಭ್ಯಗಳು ಸವಲತ್ತುಗಳು ಕೂಡ ಚೆನ್ನಾಗಿಯೇ ಇದೆ. ಇದೆಲ್ಲ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕಂಟೆಂಟ್ ಕ್ರಿಯೇಟರ್ ಗಳಿಂದ ಪ್ರಚಾರವೂ ಆಗ್ತಾ ಇದೆ. ಈ ಎಲ್ಲಾ ಕಾರಣಗಳು ಸಹ ಭಾರತೀಯರನ್ನ ಚೀನಾದ ಕಡೆಗೆ ನೋಡುವಂತೆ ಮಾಡಿದೆ. ಹಾಗೆ ಅಲ್ಲಿನ ರಿಯಾಲಿಟಿ ಏನು ಅನ್ನೋದನ್ನ ತಾವೇ ಅನುಭವಿಸಿ ಬರೋಕೆ ಅಂತ ಅಲ್ಲಿಗೆ ಪ್ರಯಾಣ ಮಾಡ್ತಿರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಹಾಗೆ ವೀಸಾ ರಿಜೆಕ್ಟ್ ಆಗೋದು ಕೂಡ ಜಾಸ್ತಿ ಆಗ್ತಿದೆ. ವೀಸಾ ರಿಜೆಕ್ಟ್ ಆಗೋಕೆ ಏನು ಕಾರಣ? ಭಾರತ ಮತ್ತು ಚೀನಾ ನಡುವೆ ಇರುವ ಪ್ರಯಾಣಕ್ಕೆ ಸಂಬಂಧಿಸಿದ ಒಪ್ಪಂದಗಳು ಯಾವ ತರಹ ಇವೆ? ಈ ಎಲ್ಲದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ನ ಹೆತ್ತು. ಚೀನಾ ಪ್ರವಾಸಕ್ಕೆ ಅತಿಯಾದ ಆಕರ್ಷಣೆ ಶುರುವಾಗಿದೆ. ನೇರ ವಿಮಾನಯಾನ ಸೇವೆ. ನೀವು ಈ ವರ್ಷ ಚೀನಾ ಪ್ರವಾಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಗ್ರೇಟ್ ವಾಲ್ ಆಫ್ ಚೀನಾ ನೋಡಬೇಕು ಅನ್ನೋ ಆಸೆ ಇದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಪ್ರಯಾಣಿಕರಿಗೆ ಚೀನಾ ಪ್ರವಾಸದ ಮೇಲಿನ ಕ್ರೇಜ್ ಹೆಚ್ಚಾಗಿದೆ, ನಿಜ. ಆದ್ರೆ ಅಷ್ಟೇ ವೇಗವಾಗಿ ಚೀನಾ ವೀಸಾ ಪಡೆಯೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ವೀಸಾ ರಿಜೆಕ್ಷನ್ ರೇಟ್ ಹೆಚ್ಚಾಗ್ತಾ ಇದೆ, ಪ್ರೊಸೆಸಿಂಗ್ ಟೈಮ್ ಜಾಸ್ತಿ ಆಗ್ತಾ ಇದೆ ಮತ್ತು ನಿಯಮಗಳು ತುಂಬಾ ಕಠಿಣವಾಗಿದೆ. ಮೊದಲನೇದಾಗಿ ಭಾರತೀಯರಿಗೆ ಚೀನಾ ಯಾಕೆ ಇಷ್ಟೊಂದು ಇಷ್ಟ ಆಗ್ತಿದೆ ಅಂತ ನೋಡೋಣ. ಚೀನಾ ಮೊದಲು ಜನ ಕೇವಲ ಬೀಜಿಂಗ್, ಶಾಂಘೈ ಅಥವಾ ಕ್ಸಿಯಾನ್ ನಗರಗಳಿಗೆ ಹೋಗ್ತಿದ್ರು. ಆದ್ರೆ ಈಗ ಟ್ರೆಂಡ್ ಬದಲಾಗಿದೆ. ಈಗ ಭಾರತೀಯ ಪ್ರಯಾಣಿಕರು ಚೀನಾದ ಹೊಸ ಜಾಗಗಳಾದ ಚೆಂಡು, ಜಾಂಗಿಂಗ್, ಜಾಂಗ್ಲಿಯಾಜಿ ಮತ್ತು ಯಾಂಗ್ಲಿ ನದಿ ಕ್ರೂಸ್ ಸರ್ಕ್ಯೂಟ್ ಗಳತ್ತ ಆಕರ್ಷಿತರಾಗಿದ್ದಾರೆ. ಭಾರತೀಯರಲ್ಲಿ ಈಗ ಚೀನಾದ ಸಂಸ್ಕೃತಿ ಮತ್ತು ಅಲ್ಲಿನ ಭವಿಷ್ಯದ ತಂತ್ರಜ್ಞಾನವನ್ನು ನೋಡುವ ಹಂಬಲ ಹೆಚ್ಚಾಗಿದೆ. ಇದಕ್ಕೆ ಮತ್ತೊಂದು ಕಾರಣ ಅಂದ್ರೆ ವಿಮಾನಯಾನ ಸೌಲಭ್ಯ. ಭಾರತದ ಇಂಡಿಗೋ ವಿಮಾನಯಾನ ಸಂಸ್ಥೆ ಗುವಾಂಗ್ಜಾಂಗ್ಗೆ ವಿಮಾನಗಳನ್ನ ಆರಂಭಿಸಿದೆ. ಏರ್ ಇಂಡಿಯಾ ಮತ್ತು ಚೀನಾ ಈಸ್ಟರ್ನ್ ಕೂಡ ಉತ್ತಮ ಸರ್ವಿಸ್ ನೀಡ್ತಿವೆ. ಹೋಟೆಲ್ ದರಗಳು ಕೂಡ ಕೈಗೆಟಕುವಂತಿರೋದ್ರಿಂದ ಡಿಮ್ಯಾಂಡ್ ಹೆಚ್ಚಾಗಿದೆ. ಆದ್ರೆ ಈ ಡಿಮ್ಯಾಂಡ್ ನಡುವೆಯೇ ಒಂದು ದೊಡ್ಡ ಗೋಡೆ ಎದುರಾಗಿದೆ. ಅದೇ ವೀಸಾ ಹರ್ಡಲ್. ಕಳೆದ ವರ್ಷದ ಡಿಸೆಂಬರ್ನಿಂದ ಚೀನಾ ತನ್ನ ವೀಸಾ ನಿಯಮಗಳಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನ ತಂದಿದೆ. ಇದುವರೆಗೂ ವೀಸಾ ಪ್ರಕ್ರಿಯೆ ಸ್ವಲ್ಪ ಸರಳವಾಗಿತ್ತು, ಆದ್ರೆ ಈಗ ಅದು 2 ಹಂತಗಳಲ್ಲಿ ನಡೆಯುತ್ತಿದೆ. ಅದರಲ್ಲಿ ಮೊದಲನೆಯ ಹಂತ ಆನ್ಲೈನ್ ಪ್ರೀ ಅಪ್ರೂವಲ್. ಈಗ ನೀವು ನೇರವಾಗಿ ವೀಸಾ ಸೆಂಟರ್ಗೆ ಹೋಗುವಂತಿಲ್ಲ. ಮೊದಲು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ, ಪಾಸ್ಪೋರ್ಟ್ ಫೋಟೋ ಮತ್ತು ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು. ಪೇಮೆಂಟ್ ಮಾಡಿದ ನಂತರ ರಸೀದಿಯನ್ನ ಇಟ್ಟುಕೊಳ್ಳಬೇಕು. ಅದಾದ ನಂತರ ಎರಡನೇ ಹಂತ, ಆ ಎಲ್ಲಾ ದಾಖಲೆಗಳನ್ನ ರಾಯಭಾರ ಕಚೇರಿಯು ಪರಿಶೀಲನೆ ನಡೆಸುವುದು. ನೀವು ದಾಖಲೆ ಸಲ್ಲಿಸಿದ ಮೇಲೆ ಚೀನಾ ರಾಯಭಾರ ಕಚೇರಿಯು ಅದನ್ನ ಪರಿಶೀಲಿಸುತ್ತೆ. ಈ ಹಂತದಲ್ಲಿ ಅವರು ಹೆಚ್ಚುವರಿ ದಾಖಲೆಗಳನ್ನು ಕೂಡ ಕೇಳಬಹುದು ಅಥವಾ ನಿಮ್ಮ ಅರ್ಜಿಯನ್ನ ನೇರವಾಗಿ ತಿರಸ್ಕರಿಸಬಹುದು. ಒಂದು ವೇಳೆ ನಿಮ್ಮ ಸ್ಟೇಟಸ್ ಆನ್ಲೈನ್ ರಿವ್ಯೂ ಕಂಪ್ಲೀಟೆಡ್ ಅಂತ ಬಂದ್ರೆ ಮಾತ್ರ ನೀವು ಫಿಸಿಕಲ್ ಆಗಿ ವೀಸಾ ಸೆಂಟರ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ಕೊಡಬಹುದು. ಹಣಕಾಸಿನ ಕಠಿಣ ನಿಯಮ, ರಿಜೆಕ್ಷನ್ ಜಾಸ್ತಿ.
ವೀಸಾ ಪಕ್ಕ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು? ಭಾರತದ ಕೆಲವು ಟ್ರಾವೆಲ್ ಏಜೆಂಟ್ಗಳು ವೀಸಾ ಎಕ್ಸ್ಪರ್ಟ್ ಗಳಿಂದ ಈ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆದು ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ಅದರ ಪ್ರಕಾರ ವೀಸಾ ಪ್ರೊಸೆಸಿಂಗ್ ನಲ್ಲಿ ಆಗ್ತಿರುವ ಈ ಹೊಸ ಹಂತಗಳಿಗಾಗಿ ವೀಸಾ ಸಿಗೋದು ಹೆಚ್ಚು ಸಮಯ ಕಾಣಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಎಲ್ಲರನ್ನು ಕಾಡ್ತಿರೋ ಭಯ ಅಂದ್ರೆ ವೀಸಾ ರಿಜೆಕ್ಷನ್. ವೀಸಾ ಸರ್ವಿಸ್ ಸಂಸ್ಥೆಗಳ ಪ್ರಕಾರ ಇಂಡಸ್ಟ್ರಿ ಮಟ್ಟದಲ್ಲಿ ಈಗ ಚೀನಾ ವೀಸಾ ರಿಜೆಕ್ಷನ್ ರೇಟ್ ಸುಮಾರು 40% ಆಗಿದೆ. ಅಂದ್ರೆ ಚೀನಾ ವೀಸಾಗೋಸ್ಕರ 10 ಜನರು ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ 4 ಜನರ ಅಪ್ಲಿಕೇಶನ್ ರಿಜೆಕ್ಷನ್ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಅರ್ಜಿದಾರರ ಹಣಕಾಸಿನ ದಾಖಲೆಗಳ ತೀವ್ರ ಪರಿಶೀಲನೆ. ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ 1 ಲಕ್ಷ ರೂಪಾಯಿಗಳನ್ನ ಸತತವಾಗಿ ಕಳೆದ 3 ತಿಂಗಳುಗಳಿಂದ ನಿರ್ವಹಿಸಿರಬೇಕು. ಒಮ್ಮಿಂದೊಮ್ಮೆಲೆ ದೊಡ್ಡ ಮೊತ್ತದ ಹಣ ಖಾತೆಗೆ ಜಮಾ ಆಗಿದ್ರೆ ಅಥವಾ ಬ್ಯಾಲೆನ್ಸ್ ಕಡಿಮೆ ಇದ್ರೆ ವೀಸಾ ಸಿಗೋದು ಕಷ್ಟ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಚೀನಾ ಈಗ ಯಾವುದೇ ರಿಯಾಯಿತಿ ನೀಡ್ತಿಲ್ಲ. ಇದಲ್ಲದೆ ಪ್ರೀ ಅಪ್ರೂವಲ್ ಸ್ಟೇಜ್ ನಲ್ಲಿ ಸಣ್ಣ ತಪ್ಪುಗಳಾದ್ರೂ ಅಪ್ಲಿಕೇಶನ್ ವಾಪಸ್ ಬರ್ತಿದೆ. ಇಷ್ಟೆಲ್ಲ ಸವಾಲುಗಳ ನಡುವೆ ಚೀನಾ ವೀಸಾ ಪಕ್ಕಾ ಸಿಗಲೇಬೇಕು ಅಂತ ಬಹಳ ಮುಂಚಿತವಾಗಿ ಪ್ಲಾನ್ ಮಾಡಿಕೊಳ್ಳಬೇಕು. ವೀಸಾಗೆ ಕೊನೆಯ ಕ್ಷಣದಲ್ಲಿ ಅಪ್ಲೈ ಮಾಡಬೇಡಿ. ಕನಿಷ್ಠ 2 ತಿಂಗಳು ಮುಂಚಿತವಾಗಿ ಪ್ರಕ್ರಿಯೆ ಶುರು ಮಾಡಬೇಕು. ಹಾಗೆ ನಿಮ್ಮ ಖಾತೆಯಲ್ಲಿ 3 ತಿಂಗಳುಗಳಿಂದ 1 ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿನ ಹಣ ಇರುವಂತೆ ನೋಡಿಕೊಳ್ಳಿ. ನಿಮ್ಮ ಹೋಟೆಲ್ ಬುಕ್ಕಿಂಗ್ ಮತ್ತು ರಿಟರ್ನ್ ಟಿಕೆಟ್ ಮಾಹಿತಿಯು ಸ್ಪಷ್ಟವಾಗಿರಲಿ. ಇನ್ನು ವೀಸಾಗೆ ಹೊಸ ಸಿಸ್ಟಮ್ ಇರೋದ್ರಿಂದ ಅನುಭವಿ ಟ್ರಾವೆಲ್ ಏಜೆಂಟ್ ಮೂಲಕ ಅರ್ಜಿ ಸಲ್ಲಿಸುವುದು ಕೂಡ ಉತ್ತಮ ಆಯ್ಕೆಯಾಗಬಹುದು. ಚೀನಾ ಈಗ ಪ್ರವಾಸಿಗರಿಗೆ ಹತ್ತಿರವಾಗಿದ್ರೂ ವೀಸಾ ನಿಯಮಗಳ ಮೂಲಕ ದೂರ ತಳ್ಳಿದಂತಿದೆ. ಆದ್ರೆ ಸರಿಯಾದ ದಾಖಲೆ ಮತ್ತು ತಾಳ್ಮೆ ಇದ್ರೆ ಈ ಸವಾಲನ್ನ ಎದುರಿಸಬಹುದು. ಚೀನಾ ವೀಸಾ ಮತ್ತು ಪ್ರವಾಸದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.